Good morning, students. Today we are going to discuss something which is very important for your 5 marks question. ನಾನು ಆಲ್ರೆಡಿ ನಿಮಗೆ 5 ಮಾರ್ಕ್ಸಲ್ಲಿ ಏನೇನೆಲ್ಲ ಕ್ವೆಶನ್ಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಇದಿಷ್ಟು ಕ್ವೆಶನ್ಸ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಟೋಟಲ್ ನಮಗೆ 12 ಕ್ವೆಶನ್ಸ್ ಇದೆ. ಈ 12 ಕ್ವೆಶನ್ಸ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಕ್ವೆಶನ್ಸ್ ಏನಿದೆ ಅಂತ ನೋಡಿ. ಎಫ್ ಇಸ್ ಫ್ರಮ್ ಆರ್ ಟು ಆರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ ಇದೆ. ಸೊ ಇದನ್ನು ನಾವು ಪ್ರೂವ್ ಮಾಡುವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಮಾಡ್ ಎಕ್ಸು 1 ಮತ್ತು ಆಂಟು 2 ಆಗಲ್ಲ, ಅದನ್ನು ಪ್ರೂವ್ ಮಾಡ್ತೀವಿ. 1 ಯಾಕೆ ಆಗಲ್ಲ ಅಂತ ಹೇಳಿದ್ರೆ, ಎಫ್ ಆಫ್ 1 ಇಸ್ ಈಕ್ವಲ್ ಟು ಎಫ್ ಆಫ್ -1 ಅಂತ ತಗೊಳ್ತೀವಿ. ಯಾಕೆಂದರೆ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಮಾಡ್ ಎಕ್ಸ್ ಅಂದರೆ ಏನು, ನಾವು ನೆಗೆಟಿವ್ ಇನ್ಪುಟ್ ಕೊಟ್ಟರು ಔಟ್ಪುಟ್ ಪಾಸಿಟಿವ್ ಆಗಿ ಇರುತ್ತೆ. ಇದು ಮಾಡ್ 1 ಇಸ್ ಈಕ್ವಲ್ ಟು ಮಾಡ್ -1 ಅಂದರೆ 1 ಈಕ್ವಲ್ ಟು 1 ಬರುತ್ತೆ. ಬಟ್ 1 ಈಸ್ ನಾಟ್ ಈಕ್ವಲ್ ಟು -1. ನಮಗೆ ಕಂಡೀಷನ್ ಏನು, ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಆಗಿದ್ದರೆ x1 ಶುಡ್ ಬಿ ಈಕ್ವಲ್ ಟು x2 ಆಗಿರಬೇಕು. ಇಲ್ಲಿ x1 ಅಂದರೆ 1, x2 ಅಂದರೆ -1. ಆದರೆ ಇಲ್ಲಿ 1 ಈಸ್ ನಾಟ್ ಈಕ್ವಲ್ ಟು -1 ಆಗುತ್ತೆ. ಹಾಗಾಗಿ ಇದು 1 ಆಗಲ್ಲ. ಆನ್2 ಅಂತ ಹೇಳಿ ತೋರಿಸೋದು ಹೇಗೆ, ಆನ್2 ಹೌದೋ ಇಲ್ಲೋ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ, ರೇಂಜ್ ಆಫ್ ಎಫ್ ತಗೊಳ್ತೀವಿ. ನಿಮಗೆ ಆಲ್ರೆಡಿ ಫಸ್ಟ್ ಇಯರ್ನಲ್ಲಿ ಇವೆಲ್ಲ ಬಂದಿರುತ್ತೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನಲ್ಲಿ, ಅದೇನೇ ಇಲ್ಲೂ ಬರೋದು. ಸೊ ಇಲ್ಲಿ ನೋಡಿ, ನೀವು ಎಫ್ ಇಸ್ ಫ್ರಮ್ ಆರ್ ಟು ಆರ್ ಇದೆ. ಸಿ ಹಿಯರ್ ಎಫ್ ಇಸ್ ಫ್ರಮ್ ಆರ್ ಟು ಆರ್ ಇದೆ. ಬಟ್ ಇಲ್ಲೇನಾಗುತ್ತೆ, ರೇಂಜ್ ಆಫ್ ಎಫ್ ಅಂತ ಹೇಳಿ ತೊಗೊಂಡ್ರೆ ಬರೀ ಪಾಸಿಟಿವ್ ನಂಬರ್ಸು ಮತ್ತು 0 ಅಷ್ಟೇ ಬರುತ್ತೆ. ನೀವು -1 ಕೊಟ್ಟರೆ +1 ಬರುತ್ತೆ, +1 ಕೊಟ್ಟರು 1 ಬರುತ್ತೆ, 0 ಬರುತ್ತೆ, -2 ಕೊಟ್ಟರು +2 ಕೊಟ್ಟರು 2 ಬರುತ್ತೆ, 3 -3 ಕೊಟ್ಟರು +3 ಕೊಟ್ಟರು 3 ಬರುತ್ತೆ, ಆ್ಯಂಡ್ ಸೋ ಆನ್. ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಆರ್ ಅಲ್ವಾ. ಆರ್ ಅಂತ ಹೇಳಿದರೆ ಅದರಲ್ಲಿ ನೆಗೆಟಿವ್ ನಂಬರ್ಸ್ ಕೂಡ ಇರಬೇಕು. ಇಲ್ಲಿ ಇಲ್ಲ ಅನ್ನೋದ್ರಿಂದ ಇಟ್ ಈಸ್ ನಾಟ್ ಆಂಟೋ. ಲಾಸ್ಟಿಗೆ ನೈದರ್ 1 ನಾರ್ ಆಂಟೋ ಅಂತೇಳಿ ಬರೀಬೇಕು. ಸೊ 1 ಪ್ರೂವ್ ಮಾಡೋದಕ್ಕೆ 1 ಮಾರ್ಕ್ಸು, ಆಂಟೋ ಹೇಳೋದಕ್ಕೆ 1 ಮಾರ್ಕ್ಸು, ಲಾಸ್ಟಿಗೆ ಆ ಸೆಂಟೆನ್ಸ್ ಬರೀತಿರಲ್ವ, ಆ ಸೆಂಟೆನ್ಸಿಗೆ 1 ಮಾರ್ಕ್ಸ್ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಒನ್ ಕ್ವಶನ್, ಸೆಕೆಂಡ್ ಒನ್ ಆಲ್ರೆಡಿ ನಾನು ಹೇಳಿದ್ದೀನಿ. ಸೆಕೆಂಡ್ ಒನ್ ಕ್ವಶನ್ ಏನಿದೆ ಇಲ್ಲಿ, ಎಫ್ ಇಸ್ ಫ್ರಮ್ ಆರ್ ಟು ಆರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್ ಅಂತ ಇದೆ. ಇದು ಕೂಡ 1 ಆಗಲ್ಲ, ಆಂಟೋನೂ ಆಗಲ್ಲ. ಯಾಕೆ ಅಂತ ಹೇಳಿದರೆ, ಸಿ ಹಿಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್. ನೀವು 2.6 ಆದರೂ ತೊಗೊಳ್ಳಿ, 2.7 ಆದರೂ ತೊಗೊಳ್ಳಿ. ಎಫ್ ಆಫ್ 2.6, ಎಫ್ ಆಫ್ 2.7 ಏನು ತೊಗೊಂಡ್ರು ನಿಮಗೆ ಆನ್ಸರ್ ಏನು ಬರುತ್ತೆ, 2 ಬರುತ್ತೆ. ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಈಕ್ವಲ್ ಟು 2 ಬರುತ್ತೆ. ಬಟ್ 2.6 ಈಸ್ ನಾಟ್ ಈಕ್ವಲ್ ಟು 2.7 ಅಲ್ವಾ. ಸೊ ಇಲ್ಲಿ ನಂಬರ್ ಸಿಸ್ಟಮಲ್ಲಿ ನೋಡಿದ್ರಿ ಅಂತ ಹೇಳಿದರೆ, ನಂಬರ್ ಸಿಸ್ಟಮ್ನಲ್ಲಿ ನಿಮಗೆ 1 ಮತ್ತು 2 ಇರುತ್ತೆ, 1 and 2 ಇರುತ್ತೆ, ಮತ್ತು 3. ಓಕೆ, 3. ಸೊ ಇವಿಷ್ಟ್ರ ಮಧ್ಯದಲ್ಲಿ ನೀವು ಯಾವ ನಂಬರ್ ತೊಗೊಂಡ್ರೂ 2 ಕನ್ವರ್ಜ್ ಆಗುತ್ತೆ. ಇವಿಷ್ಟ್ರ ಮಧ್ಯದಲ್ಲಿ ಯಾವ ನಂಬರ್ ತೊಗೊಂಡ್ರೂ 1ಗೆ ಕನ್ವರ್ಜ್ ಆಗುತ್ತೆ. ಸೊ ಇಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ 2.6 2 ಮತ್ತು 3 ಮಧ್ಯದಲ್ಲಿ ಬರುತ್ತೆ. ಸೊ ಇದು 2 ಕನ್ವರ್ಜ್ ಆಗುತ್ತೆ. ಹಾಗಾಗಿ ಎಫ್ ಆಫ್ 2.6 ಆ್ಯಂಡ್ ಎಫ್ ಆಫ್ 2.7 ಶುಡ್ ಈಕ್ವಲ್ ಟು 2. ಆದರೆ 2.6 2.7ಗೆ ಈಕ್ವಲ್ ಆಗಲ್ಲ. ಹಾಗಾಗಿ ಇದು 1 ಅಲ್ಲ, ನಾಟ್ 1. ಓಕೆ, ಹಾಗಾದರೆ ಆನ್2 ಅಂದರೆ ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ ಟು ನಿಮಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ರೇಂಜ್ ಗೊತ್ತಿದೆ, ಫಸ್ಟ್ ಇಯರ್ನಲ್ಲಿ ನೋಡಿದ್ದೀರಾ. ದಟ್ ಈಸ್ ಈಕ್ವಲ್ ಟು ಇಂಟೀಜರ್ ಸೆಟ್ ಓನ್ಲಿ. ಇಂಟೀಜರ್ ಸೆಟ್ ಅಂದರೆ ಅಲ್ಲಿ ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು ಆರ್ ಟು ಆರ್ ಅಂಥೇಳಿ. ಸೊ ಇಟ್ ಈಸ್ ನಾಟ್ ಈಕ್ವಲ್ ಟು ಆರ್. ನಮಗೆ ಕೋಡೊಮೈನ್ ಸೆಟ್ಟಿಗೆ ಇದು ಈಕ್ವಲ್ ಆದರೆ ಮಾತ್ರ ಅದು ಆನ್2 ಅಂತ ಹೇಳ್ತೀವಿ. ಬಟ್ ರೇಂಜು ಕೋಡೊಮೈನ್ ಸೆಟ್ಟಿಗೆ ಈಕ್ವಲ್ ಆಗಲ್ಲ ಅನ್ನೋದ್ರಿಂದ ಇಟ್ ಈಸ್ ನಾಟ್ ಆನ್2. ಲಾಸ್ಟಿಗೆ ಆ ಸೆಂಟೆನ್ಸ್ ನೈದರ್ 1 ನಾರ್ ಆನ್2 ಅಂತ ಬರೆದ್ರೆ, ಅಂದರೆ ಎಫ್ ಈಸ್ ನೈದರ್ 1 ಆ್ಯಂಡ್ ನಾರ್ ಆನ್2 ಅಂತ ಬರೆದ್ರೆ ಇದಕ್ಕೆ 1 ಮಾರ್ಕ್ಸು. ಓಕೆನಾ. ಸೊ ನೆಕ್ಸ್ಟ್ ಒನ್ ಕ್ವೆಶನ್ ಏನಿದೆ ಅಂತ ಹೇಳಿದರೆ, ನೆಕ್ಸ್ಟ್ ಒನ್ ಕ್ವೆಶನ್ನು ನಿಮಗೆ ಈ ಸಿಗ್ನಮ್ ಫಂಕ್ಷನಿಂದ ಬರುತ್ತೆ. ಸಿಗ್ನಮ್ ಫಂಕ್ಷನ್ ಬಗ್ಗೆಯೂ ನಿಮಗೆ ಆಲ್ರೆಡಿ ಗೊತ್ತಿದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -1 ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಇದ್ದಾಗ, 0 ಎಕ್ಸ್ ಈಕ್ವಲ್ ಟು 0 ಇದ್ದಾಗ, 1 ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ. ಹಾಗಾದರೆ ಎಫ್ ಆಫ್ 2 ಈಕ್ವಲ್ ಟು ಎಫ್ ಆಫ್ 5 ಅಲ್ವಾ. ಯಾಕಂದರೆ 2 ಮತ್ತು 5 ಎರಡು ಪಾಸಿಟಿವ್, ಗ್ರೇಟರ್ ದ್ಯಾನ್ 1. ಸೊ ಎಫ್ ಆಫ್ 2 ಮತ್ತು ಎಫ್ ಆಫ್ 5 ಎರಡಕ್ಕೂ ನಮಗೆ ಆನ್ಸರ್ 1 ಬರುತ್ತೆ. ಬಟ್ 2 ಈಸ್ ನಾಟ್ ಈಕ್ವಲ್ ಟು 5 ಅಲ್ವಾ.
2 ಈಸ್ ನಾಟ್ ಈಕ್ವಲ್ ಟು 5 ಆಗುತ್ತೆ. ಸೊ 2 5ಗೆ ಈಕ್ವಲ್ ಆಗಲ್ಲ ಅನ್ನೋದಕ್ಕೋಸ್ಕರ ವಿ ಕ್ಯಾನ್ ಸೇ ಎಫ್ ಈಸ್ ನಾಟ್ 1 1. ಓಕೆ, ಸೊ ಹಾಗಾದರೆ ಆಂಟು ಪ್ರೂವ್ ಮಾಡೋದು ಹೇಗೆ? ಆಂಟು ಹೇಗೆ ಪ್ರೂವ್ ಮಾಡ್ತೀವಿ ಅಂದರೆ ರೇಂಜ್ ಆಫ್ ಎಫ್ ತಗೋತೀವಿ. ರೇಂಜ್ ಆಫ್ ಎಫ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ರೇಂಜ್ ಆಫ್ ಎಫ್ ಆಫ್ ಸಿಗ್ನಮ್ ಫಂಕ್ಷನ್ ಈಸ್ -1 0 1. ಅಂದರೆ ಔಟ್ಪುಟ್ ಕೊಡೋದು, ನೀವು ನೆಗೆಟಿವ್ ತೊಗೊಂಡ್ರೆ -1 ಬರುತ್ತೆ, ಪಾಸಿಟಿವ್ ತೊಗೊಂಡ್ರೆ +1 ಬರುತ್ತೆ, 0 ತೊಗೊಂಡ್ರೆ 0ನೇ ಬರುತ್ತೆ. ಬಟ್ ನಮಗೆ ಅಲ್ಲಿ ಇದಿರೋದೇನು ಫಂಕ್ಷನ್ ಇದಿರೋದು ಎಫ್ ಇಸ್ ಫ್ರಮ್ ಆರ್ ಟು ಆರ್ ಅಂಥೇಳಿ ಫಂಕ್ಷನ್ ಇತ್ತು. ಎಫ್ ಇಸ್ ಫ್ರಮ್ ಆರ್ ಟು ಆರ್ ಅಂತೇಳಿ ಫಂಕ್ಷನ್ ಇತ್ತು. ಸೊ ಇಟ್ ಈಸ್ ನಾಟ್ ಈಕ್ವಲ್ ಟು ಆರ್ ಅಲ್ವಾ. ಕಂಪ್ಲೀಟ್ ಒಂದು ಆರ್ ಸೆಟ್ಟಿಗೆ ಈ ಮೂರೇ ಎಲಿಮೆಂಟ್ ಈಕ್ವಲ್ ಆಗಲ್ಲ. ಹಾಗಾಗಿ ದೇರ್ಫೋರ್ ಎಫ್ ಈಸ್ ನಾಟ್ ಆಂಟು. ಲಾಸ್ಟಿಗೆ ಆ ಸೆಂಟೆನ್ಸ್ ಬರೀತಿರಲ್ವ, ನೈದರ್ 1 1 ನಾರ್ ಆಂಟು ಅಂತೇಳಿ, ಅದಕ್ಕೆ 1 ಮಾರ್ಕ್ಸು. ಸೊ 4th 1 ಕ್ವಶನ್ಸ್ ಏನು ಬರೆದಿದ್ದೆ ನಾನಿಲ್ಲಿ ನೋಡಿ. 4th 1 ಕ್ವಶನ್ ಏನಿದೆ, ಎಫ್ ಈಸ್ ಫ್ರಮ್ ಎನ್ ಟು ಎನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಅಂತ ಇದೆ. ಎಫ್ ಈಸ್ ಫ್ರಮ್ ಎನ್ ಟು ಎನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಅಂತ ಇದೆ. ಓಕೆನಾ? ಸೊ ಇದು 1 1 ಆಗುತ್ತಾ ಅಂತ ಫಸ್ಟು ಚೆಕ್ ಮಾಡಿಬಿಡೋಣ. ಆ್ಯಕ್ಚುಲಿ 1 1 ಆಗೋದಕ್ಕೆ ನಾನು ಏನು ಮಾಡ್ತೀನಿ, x1, x2 ಬಿಲಾಂಗ್ಸ್ ಟು ಈ ಎನ್ ತೊಗೊಳ್ತೀನಿ. ಇದು ಯಾವ ಎನ್ನೋ? ಇದು ಡೊಮೈನ್ ಎನ್ನೋ, ಇದು ಕೋಡೊಮೈನ್ ಎನ್ನೋ. ಓಕೆ, ನಾವು 1 1 ಪ್ರೂವ್ ಮಾಡೋದಕ್ಕೆ ಡೊಮೈನ್ ಸೆಟ್ಟಿಂದ ನಾವು ಎಲಿಮೆಂಟ್ಸ್ನ ತೊಗೋತೀವಿ. ಸೊ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ವಿಚ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ 2x, ಎಫ್ ಆಫ್ x1 ಅಂತ ಹೇಳಿದ್ರೆ 2x1, ಎಫ್ ಆಫ್ x2 ಅಂತ ಹೇಳಿದ್ರೆ 2x2. 2 2 ಕ್ಯಾನ್ಸಲ್ ಆಯಿತು ಅಂದರೆ ಯು ವಿಲ್ ಗೆಟ್ x1 ಈಕ್ವಲ್ ಟು x2. ದೇರ್ಫೋರ್ ನೋಡಿ, ನಾವು ತೊಗೊಂಡಿದ್ದು ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2. ಲಾಸ್ಟಿಗೆ ನಾವು ಪ್ರೂವ್ ಮಾಡ್ತಿರೋದು x1 ಈಕ್ವಲ್ ಟು x2. ದೇರ್ಫೋರ್ ಎಫ್ ಈಸ್ 1 1. ಕರೆಕ್ಟಾ? ಅದೇ ಆಂಟು ಅಂತೇಳಿ ಚೆಕ್ ಮಾಡಿದರೆ, ಆಂಟು ಅಂತ ಚೆಕ್ ಮಾಡೋದಕ್ಕೆ ರೇಂಜ್ ಆಫ್ ಎಫ್ ತೊಗೋತೀವಿ. ರೇಂಜ್ ಆಫ್ ಎಫ್ ಅಂದರೆ ಏನು? ಇದು ಸ್ಟಾರ್ಟ್ ಆಗೋದು ಡೊಮೈನು 1ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಈ 1 2 3 ಇದೆಲ್ಲದನ್ನು ಈ ಫಂಕ್ಷನಲ್ಲಿರೋ ಎಕ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಔಟ್ಪುಟ್ನ ಲಿಸ್ಟ್ ಔಟ್ ಮಾಡ್ತೀವಿ. ಆ ಲಿಸ್ಟ್ ಔಟ್ ಮಾಡಿರೋ ಔಟ್ಪುಟ್ಟು ಕೋಡೊಮೈನಿಗೆ ಈಕ್ವಲ್ ಇದೆಯಾ ನೋಡ್ತೀವಿ. ಈಕ್ವಲ್ ಇತ್ತು ಅಂದರೆ ಆಂಟು, ಈಕ್ವಲ್ ಇಲ್ಲ ಅಂದರೆ ಆಂಟು ಅಲ್ಲ. ಇಷ್ಟೇ. ಸೊ ಎನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1ಇಂದ ಸ್ಟಾರ್ಟ್ ಆಗುತ್ತೆ. 2 × 1 is 2, 2 × 2 is 4, 2 × 3 is 6, 2 × 4 is 8 and so on. ಬಟ್ ನೋಡಿ, ಇಲ್ಲಿ ಮಧ್ಯದಲ್ಲಿ ನಂಬರ್ಸ್ ಮಿಸ್ ಆಗ್ತಿದೆ ನೋಡಿ. 1 ಇಲ್ಲ, 3 ಇಲ್ಲ, 5 ಇಲ್ಲ, 7 ಇಲ್ಲ, 9 ಇಲ್ಲ, ಈ ಥರ ಮಧ್ಯದಲ್ಲಿ ನಂಬರ್ಸ್ ಮಿಸ್ ಆಗ್ತಿದೆ ಅಲ್ವಾ. ಸೊ ಹಾಗಾದರೆ ಇದು ನ್ಯಾಚುರಲ್ ನಂಬರ್ ಸೆಟ್ಟಿಗೆ ಈಕ್ವಲ್ ಆಗಲ್ಲ. ನ್ಯಾಚುರಲ್ ನಂಬರ್ ಸೆಟ್ಟಿಗೆ ಈಕ್ವಲ್ ಆಗ್ತಿಲ್ಲ ಅಂದರೆ ಏನು? ಕೋಡೊಮೈನಿಗೆ ಈಕ್ವಲ್ ಆಗ್ತಿಲ್ಲ ಅಂತ ಅರ್ಥ. ದೇರ್ಫೋರ್ ಎಫ್ ಈಸ್ ನಾಟ್ ಆಂಟು. ಲಾಸ್ಟಿಗೆ ನಾವು ಎಫ್ ಈಸ್ ನೈದರ್ 1 1 ನಾರ್ ಆಂಟು, ಎಫ್ ಈಸ್ 1 1 ಬಟ್ ನಾಟ್ ಆಂಟು ಅಂತ ಬರೀಬೇಕು. ನೆಕ್ಸ್ಟು 5th 1 ಏನು ಕ್ವಶನ್ ಇದೆ ನೋಡಿ. 5th 1 ಕ್ವಶನ್ ಈಸ್ ಎಫ್ ಈಸ್ ಫ್ರಮ್ ಝೆಡ್ ಟು ಝೆಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಅಂತಿದೆ. ಸೊ ಅದನ್ನು ನಾವು ಹೇಗೆ ಬರಿತೀವಿ ಅಂತ ನೋಡೋಣ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಅಂತ ಹೇಳಿ ತಗೊಳ್ಳುವಾಗ ಇಲ್ಲಿ ಎಫ್ ಈಸ್ ಫ್ರಮ್ ಝೆಡ್ ಟು ಝೆಡ್ ಅಂದರೆ ಇಂಟೀಜರ್ ಸೆಟ್ಟಿಂದ ಇಂಟೀಜರ್ ಸೆಟ್ಟಿಗೆ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಅಲ್ವಾ. ಸೊ ನಾನೇನು ಮಾಡ್ತೀನಿ, ಎಫ್ ಆಫ್ 1 ಇಸ್ ಈಕ್ವಲ್ ಟು ಎಫ್ ಆಫ್ -1 ಅಂತ ತಗೋತೀನಿ. 1 ಝೆಡ್ಡಲ್ಲಿದೆ, -1 ಝೆಡ್ಡಲ್ಲಿದೆ. ಕರೆಕ್ಟಾ? ಇದೆರಡಕ್ಕೂ ಆನ್ಸರ್ ಏನು ಬರುತ್ತೆ? 1² ಅಂದ್ರೂ x² ಅಂತ ಹೇಳಿದ್ರೆ 1ಅನ್ನು ಎಕ್ಸ್ ಪ್ಲೇಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 1² ಅಂದ್ರೂ 1, -1² ಅಂತ ಹೇಳಿದ್ರು 1. ಸೊ ಎಫ್ ಆಫ್ 1 ಈಕ್ವಲ್ ಟು ಎಫ್ ಆಫ್ -1 ಈಕ್ವಲ್ ಟು 1. ಓಕೆನಾ? ಬಟ್ 1 ಈಸ್ ನಾಟ್ ಈಕ್ವಲ್ ಟು -1 ಅಲ್ವಾ. ದೇರ್ಫೋರ್ ಎಫ್ ಈಸ್ ನಾಟ್ 1 1. ಯಾಕೆ ಅಂದರೆ ಈ ಎಫ್ ಆಫ್ 1 ಎಫ್ ಆಫ್ -1ಗೆ ಆನ್ಸರ್ 1 ಬರ್ಬೋದು. 1 ಮತ್ತು -1 ಈಕ್ವಲ್ ಆಗಲ್ಲ. ಸೊ ಎಫ್ ಈಸ್ ನಾಟ್ 1 1. ಆಂಟು ಅಂಥೇಳಿ ತೋರಿಸೋದಕ್ಕೆ ನಾವೇನು ಮಾಡ್ತೀವಿ? ರೇಂಜ್ ತೊಗೋತೀವಿ. ರೇಂಜ್ ಆಫ್ ಎಫ್ ಫಸ್ಟ್ ಇದು 0 ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಎಕ್ಸ್ ಪ್ಲೇಸ್ನಲ್ಲಿ 0 ಅಂದರೆ 0² ಇಸ್ 0. -1 ತೊಗೊಂಡ್ರು +1 ತೊಗೊಂಡ್ರು ಸ್ಕ್ವೇರ್ ಮಾಡಿದರೆ 1 ಬರುತ್ತೆ. -2 + 2 ಸ್ಕ್ವೇರ್ ಮಾಡಿದರೆ 4 ಬರುತ್ತೆ. -3 ಹೋಲ್ ಸ್ಕ್ವೇರ್ ಅಂದರೆ 9, +3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರು 9 ಆ್ಯಂಡ್ ಸೋ ಆನ್. ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಝೆಡ್ ಅಲ್ವಾ. ಸೊ ಝೆಡ್ ಅಂತ ಹೇಳಿದರೆ ಇದರಲ್ಲಿ ನೆಗೆಟಿವ್ ಟರ್ಮ್ಸು ಇರಬೇಕು, ಪಾಸಿಟಿವ್ ಟರ್ಮ್ಸು ಇರಬೇಕು, ಇದರಲ್ಲಿ 1 2 3 ಎಲ್ಲದೂ ಇರಬೇಕು. ಹಾಗಿದ್ದರೆ ಮಾತ್ರ ಝೆಡ್ಡಿಗೆ ಈಕ್ವಲ್ ಆಗುತ್ತೆ. ಬಟ್ ಇದು ಝೆಡ್ಡಿಗೆ ಈಕ್ವಲ್ ಆಗಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಆಂಟು. ಲಾಸ್ಟಿಗೆ ಆ ಸೆಂಟೆನ್ಸ್ 1 ಬರಿಬೇಕು. ನೆಕ್ಸ್ಟ್ ನಮಗೆ 5th 1 ಆಯಿತು. 6th 1 ನೋಡಿ. 6th 1 ಇರೋದು
ಎಫ್ ಇಸ್ ಫ್ರಮ್ ಆರ್ ಟು ಆರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ ಅಗೇನ್ ಇದು ಕೂಡ ಸೇಮ್ ನಮಗೆ ಅದೇ ಥರನೇ ಸಿಗುತ್ತೆ. ಡೊಮೈನ್ ಸೇಮ್ ಪ್ರೂಫು, ಅದೇ ಪ್ರೂಫ್ನೇ ನಾವು ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತೀವಿ. ಎಫ್ ಆಫ್ ಒನ್ ಈಕ್ವಲ್ ಟು ಎಫ್ ಆಫ್ ಮೈನಸ್ ಒನ್ ಈಕ್ವಲ್ ಟು ಒನ್ ಸ್ಕ್ವೇರೇ, ಬಟ್ ಒನ್ ಈಸ್ ನಾಟ್ ಈಕ್ವಲ್ ಟು ಮೈನಸ್ ಒನ್ ಆಗುತ್ತೆ. ದೇರ್ ಫೋರ್ ಇಟ್ ಈಸ್ ನಾಟ್ 1 1. ಅದೇ ಥರ ರೇಂಜ್ ಆಫ್ ಎಫ್ ಅಂತ ಹೇಳಿದರೆ 0 1 4 9 ಆ್ಯಂಡ್ ಸೋ ಆನ್. ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು, ಇಲ್ಲಿ ಎನ್ ಅಂತ ಬರೆದಿದ್ದೀವಿ ಅಲ್ವಾ, ಇಲ್ಲಿ ಝೆಡ್ ಅಂತ ಬರೆದಿದ್ದೀವಿ ಅಲ್ವಾ, ಬಟ್ ಇದನ್ನು ತಗೊಳ್ಳುವಾಗ ನೀವು ಆರ್ ಅಂತೇಳಿ ತಗೋಬೇಕಾಗತ್ತೆ. ಈ ಫಂಕ್ಷನ್ನ ತಗೊಳ್ಳುವಾಗ ನೀವು ಆರ್ ಅಂತೇಳಿ ತಗೋಬೇಕಾಗತ್ತೆ. ಇಷ್ಟೇ ಇದರ ಪ್ರೂಫು. ನೆಕ್ಸ್ಟ್ ಒನ್ ನೋಡಿ, 6th ಒನ್ ಆಯಿತು. 7th ಒನ್ ನೋಡಿ, ಎಫ್ ಇಸ್ ಫ್ರಮ್ ಆರ್ ಟು ಆರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಎಫ್ ಇಸ್ ಫ್ರಮ್ 7th ಒನ್, f is from r to r f of x is equal to 1 plus x square. ಹಿಂಗೆ ಸಬ್ಸ್ಟ್ಯೂಟ್ ಮಾಡಿದ್ರೆ ನಮಗೇನು ಆನ್ಸರ್ ಬರುತ್ತೆ ನೋಡೋಣ. ಸೊ ಹೀಗೆ ಸಬ್ಸ್ಟ್ಯೂಟ್ ಮಾಡಿದ್ರೆ ಎಫ್ ಆಫ್ 1 ಈಕ್ವಲ್ ಟು ಎಫ್ ಆಫ್ 1 ಅಂತ ಹೇಳಿದರೆ 1 ಪ್ಲಸ್ 1 ಸ್ಕ್ವೇರ್, ಆನ್ಸರ್ 2 ಬರುತ್ತೆ. ಎಫ್ ಆಫ್ ಮೈನಸ್ 1 ತೊಗೊಂಡ್ವಿ ಅಂತ ಹೇಳಿದರೆ 1 ಪ್ಲಸ್ ಮೈನಸ್ 1 ಸ್ಕ್ವೇರ್ ಅಂತ ಹೇಳಿದರೆ 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 2. ಮೇ ಬಿ ಎಫ್ ಆಫ್ 1 ಈಕ್ವಲ್ ಟು ಎಫ್ ಆಫ್ ಮೈನಸ್ 1, ಬಟ್ 1 ಈಸ್ ನಾಟ್ ಈಕ್ವಲ್ ಟು ಮೈನಸ್ 1. ದೇರ್ ಫೋರ್ ಇಟ್ ಈಸ್ ನಾಟ್ 1 1. ಸೇಮ್ ಪ್ರೊಸೀಜರು ಎಲ್ಲದಕ್ಕೂ ಬರ್ತಾ ಹೋಗುತ್ತೆ. ಅದೇ ಥರ ಇದು ಆಂಟು ಆಗುತ್ತಾ ಅಂತೇಳಿ ನೋಡೋಣ. ಆಂಟು ಅಂದರೆ ಏನು, ಸರ್ಜೆಕ್ಟಿವ್ ಅಂತ ಕೂಡ ಹೇಳ್ತೀವಿ. ನಿಮಗೆ ಒಂದೊಂದು ಸಲ ಕ್ವೆಶನ್ಸ್ ಕೂಡ ಟ್ವಿಸ್ಟ್ ಮಾಡಿ ಕೊಡ್ತಾರೆ. 1 1 ಆಂಟು ಅಂದರೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡು ಇಂಜೆಕ್ಟಿವ್ ಸರ್ಜೆಕ್ಟಿವ್ ಅಂತ ಕೂಡ ಕೊಡೋ ಚಾನ್ಸಸ್ ಇದೆ. ಹಂಗೆ ಕೊಟ್ಟರು ನಿಮಗೆ ಸೇಮ್ ಇದೇ ಆನ್ಸರೇ ಬರುತ್ತೆ. ಈಗ ರೇಂಜ್ ಆಫ್ ಎಫ್ ನೋಡೋಣ. ರೇಂಜ್ ಆಫ್ ಎಫ್ ಏನು ಬರುತ್ತೆ, ನೀವು 1 ಸಬ್ಸ್ಟ್ಯೂಟ್ ಮಾಡಿದ್ರಿ ಅಂದರೆ 0 ಸಬ್ಸ್ಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಯಾಕಂದರೆ ಆರ್ ಇಸ್ ಫ್ರಮ್ 0 ಇಂದನೂ ಇದೆ ಅಲ್ವಾ, 0 ಸಬ್ಸ್ಟ್ಯೂಟ್ ಮಾಡಿದ್ರೆ 1 ಇಂದ ಸ್ಟಾರ್ಟ್ ಆಗುತ್ತೆ. 1 ಸಬ್ಸ್ಟ್ಯೂಟ್ ಮಾಡಿದ್ರೆ 2 ಆಗುತ್ತೆ. 2 ಸಬ್ಸ್ಟ್ಯೂಟ್ ಮಾಡಿದ್ರೆ 5 ಆಗುತ್ತೆ. ನೋಡಿ 2 ಸ್ಕ್ವೇರ್, 2 ಸಬ್ಸ್ಟ್ಯೂಟ್ ಮಾಡಿದ್ರೆ 2 ಸ್ಕ್ವೇರು ಪ್ಲಸ್ 1 ಇಸ್ 5. ಈ ಥರ ಹೋಗ್ತಾ ಹೋಗುತ್ತೆ. ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಆರ್ ಅಲ್ವಾ. ಇದು ಪಾಸಿಟಿವ್ ನಂಬರ್ನೇ ಕೊಡುತ್ತೆ. ಆಡ್ ಈವನ್ ಎಲ್ಲ ಸೇರಿ ಒಂದು ಪಾಸಿಟಿವ್ ನಂಬರ್ನೇ ಕೊಡುತ್ತೆ. ಬಟ್ ಇದು ಆರ್ಗೆ ಈಕ್ವಲ್ ಆಗಲ್ಲ. ದೇರ್ ಫೋರ್ ಇಟ್ ಈಸ್ ನಾಟ್, ಅಂದರೆ ಎಫ್ ಈಸ್ ನಾಟ್ ಆಂಟೋ. ಎಫ್ ಈಸ್ ನಾಟ್ ಅಂಟು. ಸೊ ನೆಕ್ಸ್ಟ್ ಒನ್, 8th ಒನ್. 8th ಒನ್ ಏನಿದೆ ನಿಮಗೆ, 8th ಒನ್ ಏನು ಕೊಟ್ಟಿದ್ದೀವಿ, ಎಫ್ ಇಸ್ ಫ್ರಮ್ ಎನ್ ಟು ಎನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಸೊ ಇದನ್ನು ಹೇಳೋಕ್ಕಿಂತ ಮುಂಚೆ ನಾನು ಲಾಸ್ಟಿಗೆ ಒಂದು ಬರೆದಿದ್ದೀನಿ ನೋಡಿ, 11th ಒನ್. ಅದನ್ನು ಹೇಳ್ಬಿಟ್ಟು ಅದಕ್ಕೆ ಬರ್ತೀನಿ. ಸೊ 11th 12th ತುಂಬ ಇಂಪಾರ್ಟೆಂಟ್ ಇದೆ. ಎಫ್ ಇಸ್ ಫ್ರಮ್ ಎ ಟು ಬಿ, ಎ ಇಸ್ ಈಕ್ವಲ್ ಟು ಆರ್ ಮೈನಸ್ 3, ಬಿ ಇಸ್ ಈಕ್ವಲ್ ಟು ಆರ್ ಮೈನಸ್ 1. ಆರ್ ಮೈನಸ್ 3 ಅಂದರೆ ಅದು ರಿಯಲ್ ನಂಬರ್ ಸೆಟ್ಟೆ, ಬಟ್ 3 ಬರೆಯೋಂಗಿಲ್ಲ. ಆರ್ ಮೈನಸ್ 1 ಅಂದರೆ ರಿಯಲ್ ನಂಬರ್ ಸೆಟ್ ಲಿರೋ ಎಲ್ಲ ಎಲಿಮೆಂಟು ಯೂಸ್ ಮಾಡ್ಕೋಬೋದು, ಬಟ್ 1 ಬರೆಯೋಂಗಿಲ್ಲ. ಇಷ್ಟೇ ಇದರ ಮೀನಿಂಗು. ಇದು ಹೇಗೆ ಬರುತ್ತೆ ನೋಡೋಣ. ಎಫ್ ಇಸ್ ಫ್ರಮ್ ಎ ಟು ಬಿ, ಎ ಇಸ್ ಈಕ್ವಲ್ ಟು ಆರ್ ಮೈನಸ್ 3, ಬಿ ಇಸ್ ಈಕ್ವಲ್ ಟು ಆರ್ ಮೈನಸ್ 1. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು f of x is equal to x minus 2 divided by x minus 3. x minus 3 ಇದು 1 1 ಆಂಟು ಆಗುತ್ತಾ ಅಂತೇಳಿ ನೋಡಬೇಕು. ಇದು 1 1 ಆಗುತ್ತೆ, ಬಟ್ ಆಂಟು ಆಗಲ್ಲ. ಯಾಕೆ ಅಂತೇಳಿ ನೋಡೋಣ. ಸಿ ಹಿಯರ್ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಅಂತ ಹೇಳಿ ತೊಗೊಳ್ತೀವಿ. ಎಫ್ ಆಫ್ x1 ಅಂದ್ರೇನು, x ಮೈನಸ್ 2 ಡಿವೈಡೆಡ್ ಬೈ x ಮೈನಸ್ 3. x1 ಮೈನಸ್ 2 ಡಿವೈಡ್ ಬೈ x1 ಮೈನಸ್ 3. ಯಾಕೆ ಅಂದರೆ x ಪ್ಲೇಸ್ನಲ್ಲಿ x1 ಇದೆ. ನೋಡಿ ಇಲ್ಲಿ x ಇದೆ, ಇಲ್ಲಿ x1 ಇದೆ. ಸೊ x ಪ್ಲೇಸ್ನಲ್ಲಿ x1ನ ಸಬ್ಸ್ಟ್ಯೂಟ್ ಮಾಡ್ತೀವಿ. ಇಲ್ಲಿ x ಇದೆ, ನಾವು x2 ಸಬ್ಸ್ಟ್ಯೂಟ್ ಮಾಡ್ತೀವಿ. x2 ಮೈನಸ್ 2 ಡಿವೈಡೆಡ್ ಬೈ x2 ಮೈನಸ್ 3 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ x1 ಮೈನಸ್ 2 ಇಂಟು x2 ಮೈನಸ್ 3 is equal to x2 minus 2 into x1 minus 3. ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, x1 into x2, x1 x2, x1 into 3 minus x1 minus 2 into x2, 2x2 minus into minus plus 3 2s are 6 is equal to x2 into x1, x1 x2, x2 into 3 minus 3x2 minus 2 into x1 minus 2x1 minus into minus plus 2 3s are 6. So 6 cancel ಆಗುತ್ತೆ. ರಿಮೈನಿಂಗ್ ಟರ್ಮ್ x1 x2 ಕ್ಯಾನ್ಸಲ್ ಆಗುತ್ತೆ, x1 x2 ಕ್ಯಾನ್ಸಲ್ ಆಗುತ್ತೆ. ಸೊ ಏನೇನು ಉಳಿತು, minus 3x1
minus 2x2 is equal to minus 3x2 minus 2x1. ಸೊ x1 ಒಂದು ಕಡೆ x2 ಒಂದು ಕಡೆ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ ಮೈನಸ್ 3x1 ಪ್ಲಸ್ 2x1 ಅಂದರೆ ಈ ಮೈನಸ್ 2x1 ಈ ಕಡೆ ಬರುತ್ತೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಮೈನಸ್ 3x2 ಇದು ಈ ಕಡೆಗೆ ಬರುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ 2x2. ಸೊ ಆನ್ಸರ್ ಏನು ಬರುತ್ತೆ ಮೈನಸ್ x1 ಇಸ್ ಈಕ್ವಲ್ ಟು ಮೈನಸ್ x2, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ x1 ಈಕ್ವಲ್ ಟು x2 ಆಗುತ್ತೆ. ದೇರ್ ಫೋರ್ ಎಫ್ ಈಸ್ 1 ಓಕೆ. ಆಂಟು ಅಂತ ಹೇಳಿ ಇದು ಆ್ಯಕ್ಚುಲಿ ಆಂಟು ಆಗಲ್ಲ. ಯಾಕೆ ಅಂತ ಹೇಳಿದರೆ ಸಾರಿ ಇದು ಆಂಟು ಆಗುತ್ತೆ. ಏನಕ್ಕೆ ಆಂಟು ಆಗುತ್ತೆ ಅಂದರೆ ನೋಡಿ ಇಲ್ಲಿ ವೈ ಈಸ್ ಬಿಲಾಂಗ್ಸ್ ಟು ಡೊಮೈನ್ ಸೆಟ್ ಬಿನಲ್ಲಿ ವೈ ಅಂತ ಹೇಳಿ ತೊಗೊಳ್ತೀನಿ. ಹಾಗಾದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು ವೈ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ವೈ ಇಂಟು ಎಕ್ಸ್ ಮೈನಸ್ 3 ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ವೈ ಇಂಟು ಎಕ್ಸು ವೈ ಎಕ್ಸು ಮೈನಸ್ 3y. ನೆಕ್ಸ್ಟು ವಿಚ್ ಇಂಪ್ಲೈಸ್ ಎಕ್ಸು ಈಸ್ ಈಕ್ವಲ್ ಟು ಎಕ್ಸು ಈ ವೈ ಎಕ್ಸ್ನ ಈ ಕಡೆಗೆ ತೊಗೊಳ್ತೀವಿ, ಮೈನಸ್ ವೈ ಎಕ್ಸು ಈಸ್ ಈಕ್ವಲ್ ಟು 2 ಮೈನಸ್ 3y ಆಗುತ್ತೆ. ಇವೆರಡರಲ್ಲೂ ಎಕ್ಸ್ನ ಕಾಮನ್ ತೆಗೆದೆ ಅಂತ ಹೇಳಿದ್ರೆ 1 ಮೈನಸ್ ವೈ ಈಕ್ವಲ್ ಟು 2 ಮೈನಸ್ 3y ಆಗುತ್ತೆ. ವಿಚ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ 3y ಇಸ್ ಡಿವೈಡೆಡ್ ಬೈ 1 ಮೈನಸ್ ವೈ ಆಗುತ್ತೆ. ದಿಸ್ ಇಸ್ ಬಿಲಾಂಗ್ಸ್ ಟು ಎ ಅಲ್ವಾ. ಎ ಅಂದರೆ ಏನು ರಿಯಲ್ ನಂಬರು, ಅದರಲ್ಲಿ 3 ಇರಬಾರ್ದು, ಅಷ್ಟನ್ನೇ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಸೊ ದಿಸ್ ಈಸ್ ಅವರ್ ಆಂಟೋ. ಸೊ ಎಫ್ ಈಸ್ 1 ಆಂಟೋ, ದೇರ್ ಫೋರ್ ಇಟ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ಸೊ ನೆಕ್ಸ್ಟ್ ಒನ್ ಏನು ಬರುತ್ತೆ ಅಂತ ಹೇಳಿದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಕ್ಸ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಕ್ಸ್ ಇದೆ. ಇದು 1 ಮತ್ತು ಆಂಟೋ ಆಗುತ್ತಾ ಇಲ್ಲೋ ಅಂತ ಹೇಳಿ ನೋಡಬೇಕು. ಸೊ ಇದು 1 ಆಗುತ್ತೆ, ಆಂಟೋನೂ ಆಗುತ್ತೆ. ಹೇಗೆ ಅಂತ ಹೇಳಿದರೆ ಸಿ ಹಿಯರ್ ಎಫ್ ಇಸ್ ಫ್ರಮ್ ಆರ್ ಟು ಆರ್ ಸ್ಟಾರ್ ಅಂತಿದೆ. ಸ್ಟಾರ್ ಅಂದರೆ 0 1 ಆರ್ ಸ್ಟಾರ್ ಅಂತ ಹೇಳಿದರೆ 0 ಅನ್ನೋ ಒಂದು ಎಲಿಮೆಂಟ್ ಬಿಟ್ಟು ಉಳಿದಿದ್ದೆಲ್ಲ ರಿಯಲ್ ನಂಬರ್ಸ್ನು ಆರ್ ಸ್ಟಾರ್ ಅಂತೇಳಿ ಹೇಳ್ತೀವಿ. ಸೊ x1, x2ನ ನಾವು ಡೊಮೈನ್ ಸೆಟ್ಟಲ್ಲಿ ತೊಗೊಳ್ತೀವಿ. ಸೊ ತೊಗೊಂಡ್ವಿ ಅಂತ ಹೇಳಿದರೆ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ವಿಚ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಅಂದರೆ 1 ಬೈ ಎಕ್ಸು, ಎಫ್ ಆಫ್ x1 ಅಂದರೆ 1 ಬೈ x1 ಇಸ್ ಈಕ್ವಲ್ ಟು 1 ಬೈ x2 ಆಗುತ್ತೆ. ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದರೆ ಇದನ್ನು x1 ಈಕ್ವಲ್ ಟು x2 ಆಗುತ್ತೆ. ದೇರ್ ಫೋರ್ ಎಫ್ ಈಸ್ 1 ಓಕೆ. ನೆಕ್ಸ್ಟು ಆಂಟೋ ಅಂತ ಹೇಳಿ ತೊಗೊಳ್ಳೋದು ಹೇಗೆ ತೊಗೊಳ್ತೀವಿ, ಎಫ್ ಈಸ್ ಫ್ರಮ್ ಆಂಟೋ ಅಂತ ಹೇಳಿ ತೊಗೊಳ್ಳೋದನ್ನು ವೈ ಈಸ್ ಬಿಲಾಂಗ್ಸ್ ಟು ಆರ್ ಸ್ಟಾರ್ ಅಂತ ತೊಗೊಳ್ತೀವಿ. ಆರ್ ಸ್ಟಾರ್ ಅಂದರೆ ಸ್ಟಾರ್ ಈಸ್ 0 ಒಂದನ್ನು ಬಿಟ್ಟು ಉಳಿದಿದ್ದೆಲ್ಲ ರಿಯಲ್ ನಂಬರ್ನು ಆರ್ ಸ್ಟಾರ್ ಅಂತ ತೊಗೊಳ್ತೀವಿ. ಸೊ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವಿಚ್ ಇಂಪ್ಲೈಸ್ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ 1 ಬೈ ಎಕ್ಸ್ ಆಗುತ್ತೆ. ಓಕೆ, ಸೊ ಎಕ್ಸ್ನ ಈ ಕಡೆಗೆ ತೊಗೊಳ್ತೀನಿ, ವೈನ ಈ ಕಡೆಗೆ ತೊಗೊಬಂದರೆ ವಿಚ್ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು 1 ಬೈ ವೈ ಆಗುತ್ತಾ. ಸೊ ದಿಸ್ ಇಸ್ ಬಿಲಾಂಗ್ಸ್ ಟು ಆರ್ ಸ್ಟಾರ್. ಬಟ್ ಅವ್ರು ಹೇಳಿದ್ದಾರೆ ಡಿನಾಮಿನೇಟರ್ ಅಂದರೆ ಈ ರಿಯಲ್ ನಂಬರ್ನಲ್ಲಿ 0 ತೊಗೊಳಂಗೆ ಇಲ್ಲ. ಸೊ ಡಿನಾಮಿನೇಟರಲ್ಲಿ 0 ಬರೋದೇ ಇಲ್ಲ. 0 ಬರ್ತಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಆಂಟೋ. ಸೊ ಎಫ್ ಈಸ್ ಆಂಟೋ. ಎಫ್ ಈಸ್ 1 ಎಫ್ ಈಸ್ ಆಂಟೋ ಅಂದರೆ ಎಫ್ ಈಸ್ ಬೈಜೆಕ್ಟಿವ್. ಮಕ್ಕಳ ಇದ್ರ ಜೊತೆಗೆ ಇನ್ನೊಂದು 3 ಕ್ವೆಶನ್ ಇದೆ. ಈ 3 ಕ್ವೆಶನ್ನ ನಾನು ನಿಮಗೆ ಬಿಡ್ತೀನಿ, ನೀವು ಸಾಲ್ವ್ ಮಾಡಿ. ಇದಿಷ್ಟು ಸೇರಿದರೆ 5 ಮಾರ್ಕ್ಸು. ಸೊ ನಾವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನಲ್ಲಿ 1 ಮಾರ್ಕ್ಸ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್, 3 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ 5 ಮಾರ್ಕ್ಸ್ ಕ್ವೆಶನ್ನ ನೋಡಾಗಿದೆ. ಇನ್ನು ನೆಕ್ಸ್ಟು ನಾವು ಎಲ್ಲರ ಸಲಹೆಯ ಮೇರೆಗೆ ನಾವಿವಾಗ ನೆಕ್ಸ್ಟು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ, ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.